ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಪಡವಲಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬುದ್ಧಿಶಕ್ತಿ ಹೆಚ್ಚು ಮಾಡುತ್ತೆ. ನಾನು ಮಾಡೋ ಸ್ಟೈಲಲ್ಲಿ ನೀವೇನಾದರೂ ಪಡವಲಕಾಯಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಪಲ್ಯನ. ಓಕೆನಾ. ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಪಡವಲಕಾಯಿ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾವೇನು ತೊಗೊಂಡ್ರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಳ್ಳೋದು, ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡೋದು ಅಂತ. ಸೊ ಇಲ್ಲಿ ನಾನು 1 ಕೆ ಜಿ ತೊಗೊಂಡಿದ್ದೀನಿ. ಓಕೆನಾ. ಇವಾಗ ಪಡವಲಕಾಯಿ ತೊಗೊಂಡಿರೋದನ್ನು ಚೆನ್ನಾಗಿ ಅದ್ರ ಮೇಲಿರುವಂತಹ ಸಿಪ್ಪೆ ಎಲ್ಲ ನೀಟಾಗಿ ಮೇಲಿಂದ ಮೇಲೆ ಹಾಗೆ ತೆಗಿಬೇಕಲ್ಲ, ಫುಲ್ ರಫಾಗಿ ತೆಗಿಬೇಡಿ. ಓಕೆನಾ. ಮೇಲಿಂದ ಸಿಪ್ಪೆ ಎಲ್ಲ ತೆಗ್ದುಬಿಡಿ. ಓಕೆನಾ. ನೋಡಿ ನಾನು ಎಷ್ಟು ನೀಟಾಗಿ ತೆಗಿತಾ ಇದ್ದೀನಿ. ಮೇಲಿಂದ ಹಾಗೆ ತೆಗಿತಾ ಇದ್ದೀನಿ. ನಾನು ಅಲ್ಲೇ ಕೂತ್ಕೊಂಡು ನೋಡಿ 1 ಕೆ ಜಿಗೆ 4 ಬಂದಿತ್ತು. ಅದರಲ್ಲಿ 1/4 ಕೆ ಜಿಯಷ್ಟು ಸಿಪ್ಪೆನೇ ಹೋಗಿದೆ. ನಾನು ನೋಡಿರೋ ಪ್ರಕಾರ ಸುಮಾರು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ, ಪಡವಲಕಾಯಿ ಮೇಲಿನ ಸಿಪ್ಪೆನೇ ತೆಗಿಯಲ್ಲ ಒಬ್ಬೊಬ್ಬರು, ಹಾಗೆ ಡೈರೆಕ್ಟಾಗಿ ಹಾಗೆ ಮಾಡ್ತಾರೆ. ಬಟ್ ನನಗೇನೋ ಅದು ಮೇಲಿಂದ ಸಿಪ್ಪೆ ತೆಗೆದು ಮಾಡಿದ್ರೇ ನನಗೆ ಇಷ್ಟ. ಸೊ ನಾನು ಯಾವಾಗ ಮಾಡಿದ್ರು ನಾನು ಸಿಪ್ಪೆ ತೆಗ್ದೇ ಮಾಡೋದು. ಓಕೆನಾ. ಇವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಒಂದು ಚಾಕು ತೊಗೊಂಡಿದ್ದೀನಿ. ಚಾಕು ತೊಗೊಂಡು ಕಟ್ ಮಾಡ್ತಾಯಿದ್ರೆ ಇವನು ನನ್ನ ಫೇಸ್ ಹಿಡಿಬೇಡ ಅಂತ ಅಂದ್ರೂ ಫೇಸ್ ಹಿಡ್ದೆ. ಸೊ ನಾನು ಅಲ್ಲಿ ಕೂತ್ಕೊಂಡು ಹಾಗೆ ಮಾಡಿಬಿಟ್ಟೆ. ಅಲ್ಲಿ ನೋಡಿ ನಾನು ಕಟ್ ಮಾಡಿಕೊಡ್ತಾ ಇದ್ದೀನಿ. ಅದು ಕಟ್ ಮಾಡಿಕೊಡೋಣ, ಫುಲ್ ನಾನೇ ಕೂತ್ಕೊಂಡು ಕಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ನೋಡಿದರೆ ಶಾರ್ಪ್ ಇರಲಿಲ್ಲ ಚಾಕು. ಸೊ ಅದಕ್ಕೆ ಕಟ್ ಮಾಡಿ, ಅದು ಒಳಗಿನ ಬೀಜ ಕೂಡ ಇರುತ್ತೆ ಅಲ್ವಾ. ಸೊ ನೋಡಿ, ಎಳೆದು ಇದ್ದರೆ ಬೀಜ ಯೂಸ್ ಮಾಡಿ, ಇಲ್ಲ ಅಂದರೆ ಬೀಜನ ನೀವು ತೆಗಿಬೋದು. ಓಕೆನಾ. ನಾನು ಬೀಜನ ಯಾವತ್ತೂ ಹಾಕಿಲ್ಲ ಇದುವರೆಗೂ. ಸೊ ಬೀಜನೆಲ್ಲ ರಿಮೂವ್ ಮಾಡಿನೇ ಹಾಕೋದು. ನೋಡಿ ಬೀಜ ಎಲ್ಲ ತೆಗ್ದುಬಿಡಿ, ಎಲ್ಲ ಕಟ್ ಮಾಡಿ ನಾನು ಒಟ್ಟಿಗೆ ಕೊಟ್ಟೆ ಅವಳಿಗೆ. ಯಾಕೆ ಅಂದರೆ ಚಾಕು ಸರಿಯಾಗಿ ಕಟ್ ಮಾಡೋಕ್ಕಾಗ್ತಿರಲಿಲ್ಲ ಅಂದ್ಬಿಟ್ಟು ನಾನು ಬೀಜ ಎಲ್ಲ 4 ಬಂದಿತ್ತಲ್ವ, 4 ಕೂಡ ಕಟ್ ಮಾಡಿ, ನಮ್ಮ ತಂಗಿ ಆಲ್ರೆಡಿ ಅವಳು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಚ್ತಾ ಇದ್ಲು. ಸೊ ಅವಳಿಗೆ ಡೈರೆಕ್ಟಾಗಿ ಕೊಟ್ಟೆ, ತೊಗೊಳಮ್ಮ ನೀನೇ ಹೆಚ್ಕೊಡು ಇದನ್ನು ಅಂತ. ನಾನು ಬೀಜ ಕೊಟ್ಟಾದಮೇಲೆ ಅವಳಿಗೆ ಕೊಟ್ಟೆ. ನೋಡಿ ನೀಟಾಗಿ ಸಣ್ಣದಾಗಿ ಎಲ್ಲ ಹೆಚ್ಕೊಟ್ಲು. ಇದನ್ನು ಮಾತ್ರ ಫುಲ್ ತಾಳ್ಮೆ ಇರಬೇಕು. ಓಕೆನಾ. ಹೆಂಗೆ ಬೇಕು ಹಂಗೆ ಹೆಚ್ಚಂಗಿಲ್ಲ. ನೋಡಿ ನಾನು ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನೋ ಅದೇ ರೀತಿಲಿ ಕಟ್ ಮಾಡಿ ನೀರು ಹಾಕಿ ಒಂದು ಸಲ 2 ಸಲ ವಾಶ್ ಮಾಡ್ಕೊಳ್ಳಿ. ಆಯಿತಾ. ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಎಷ್ಟು ಬೇಕೋ ಅಷ್ಟು ಮುಳುಗುವಷ್ಟು ನೀರು ಹಾಕ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಲ್ ತೊಗೊಂಬಂದುಬಿಡೋಣ. ಆಯಿತಾ. ಅದು ಒಂದು ವಿಸಲ್ ಬರಲಿ. ಆ ಕಡೆ ಇನ್ನೊಂದು ಗ್ಯಾಸ್ ಇರುತ್ತೆ ಅಲ್ವ, ಅಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಆಯಿತಾ. ಒಗ್ಗರಣೆಗೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆಯಿತಾ. ಅದಾದಮೇಲೆ ಬಿಸಿ ಆದಮೇಲೆ ನಾನು ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿ ಆಗಿದೆ. ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಕರಿಬೇವು ಎಲ್ಲ ತೊಗೋತೀಯಲ್ವ, ಸೊ ಅದು ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಬೇಕಿದ್ರೆ ನಿಮಗೆ ಇಂಗು ಬೇಕಿದ್ರೆ ಹಿಂಗೆ ಹಾಕೋಬೋದು. ಓಕೆನಾ. ಹಿಂಗೆ ಯೂಸ್ ಮಾಡ್ಬೋದು. ಬಟ್ ನಾನು ಹಿಂಗೇನು ಯೂಸ್ ಮಾಡಿಲ್ಲ ಇಲ್ಲಿ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನಿಮಗೆ ಹಸಿರು ಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಪೌಡ್ರು ಯೂಸ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಉದ್ದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಅದು ಈರುಳ್ಳಿ. ಅದು ಆದಮೇಲೆ ನಾನು ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಫುಲ್ ಹಣ್ಣಾಗಿರುವಂಥ ಟೊಮೊಟೊ. ಇದೇ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಆಯಿತಾ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ನೀವೊಂದು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದರೆ ನಾವು ಕೂಡ ಒಂದು ಸಲ ಆ ರೀತಿ ಟ್ರೈ ಮಾಡ್ಬೋದು. ಬಟ್ ನಾನು ಮಾಡೋ ಸ್ಟೈಲಲ್ಲಿ ನಾನು ಮಾಡೋ ಎಲ್ಲ ರೆಸಿಪಿ ಕೂಡ ನಿಮಗೆ ಈಸಿ ರೆಸಿಪಿನೇ ಇರುತ್ತೆ. ಈಸಿ ರೆಸಿಪಿನೇ ನಾನು ಯಾವಾಗಲೂ ತೋರಿಸೋದು. ನಿಮಗೂ ಕೂಡ ಮಾಡೋಕ್ಕೆ ಈಸಿ ಇರಬೇಕು ಆ್ಯಂಡ್ ಟೈಮ್ ಕೂಡ ಸೇವ್ ಆಗಬೇಕು ಅಂತ. ಹಾಗೆ ಈ ಕಡೆ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ವಿ, ಈ ಕಡೆ ಇದು ಕೂಡ ಮಾಡ್ಕೊತಾ ಇದ್ವಿ. ಒಟ್ಟೊಟ್ಟಿಗೆ 2 ಆದರೆ ಟೈಮ್ ಸೇವ್ ಆಗುತ್ತೆ ಅಲ್ವಾ. ಸೊ ಈ ಕಡೆ ಚಪಾತಿ ನಮ್ಮ ತಂಗಿ ಬೇಯಿಸ್ತಾ ಇದ್ಲು, ನಾನು ಪಲ್ಯ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ನಾವು ಬೇಯಿಸೋಕ್ಕೇನೋ ಪಡವಲಕಾಯಿ ಬೇಯಿಸೋಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ಯಲ್ವ, ಸೊ ಅದೇ ಸರಿ ಹೋಗುತ್ತೆ. ಆ್ಯಂಡ್ ಅದಾದಮೇಲೆ ನಾವು
ಆವಾಗಲೇ ಪಡವಲಕಾಯಿ ಕುಕ್ಕರಲ್ಲೇ ಹಾಕಿಟ್ಟಿದ್ವಿ ಅಲ್ವಾ ವಿಸಲ್ ಬರಲಿ ಅಂತ. ಅದು ಕೂಡ ವಿಸಲ್ ಬಂದು ತಣ್ಣಗೆ ಕೂಡ ಆಗಿತ್ತು. ಅದು ತಣ್ಣಗಾದಮೇಲೆ ಅದು ನೀರು ಸೋರಿಸ್ಕೊಳ್ಳೋಕ್ಕೆ ಅಂತ ನಾನು ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಅದು ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಳ್ಳಿ ಅಂತ. ಈ ಕಡೆ ನೋಡಿ, ಇದೇ ಟೈಮಲ್ಲಿ ನಮ್ಮ ಮನೇಲಿ ಕರೆಂಟ್ ಬೇರೆ ಹೋಯ್ತು. ಯಪ್ಪ, ಕರೆಂಟ್ ಬೇರೆ ಹೋಯ್ತಲ್ಲ, ಹೇಗೆ ವಿಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ರೆ ಅರ್ಧ ಬರ್ಧ ವಿಡಿಯೋ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಮತ್ತು ಮೊಬೈಲ್ ಟಾರ್ಚ್ ಹಿಡ್ಕೊಂಡು ನಾನು ವಿಡಿಯೋ ಮಾಡ್ಕೋತಾ ಇರೋದು. ಇದು ಒಂದು ನಮ್ಮ ಹಸ್ಬೆಂಡ್ ಫೋನು ಆ್ಯಂಡ್ ನಮ್ಮ ಮೈದನನ ಫೋನು, ಎರಡೂ ಫೋನಲ್ಲಿ ಟಾರ್ಚ್ ಹಾಕ್ಕೊಂಡು ನನ್ನ ಫೋನಲ್ಲಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಓಕೆನಾ. ಇದು ಇವಾಗ ಟೊಮೊಟೊ ಆ್ಯಂಡ್ ಈರುಳ್ಳಿ ಎಲ್ಲ ಬೆಂದಾದಮೇಲೆ ನಾನು ಗರಂ ಮಸಾಲ ಹಾಕ್ಕೊಂಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಹಾಗೆ ತುರಿದಿರುವಂತಹ ಕಾಯಿ ತುರಿ. ಓಕೆನಾ. ಒಂದು ಬಟ್ಲಷ್ಟು ಫುಲ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಕಾಯಿ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಅಂತ ಫುಲ್ ಕಾಯಿ ತುರಿನೇ ಹಾಕ್ಕೊಂಡು ನಾನಿಲ್ಲಿ 1 kgಯಷ್ಟು ಪಡವಲಕಾಯಿ ತೊಗೊಂಡಿದ್ದೆ ಅಲ್ವಾ. ಸೊ ನನಗೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಬೇಕು ಅಂತ ಅನಿಸ್ತು. ಯಾಕೆ ಅಂದರೆ ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಪಲ್ಯಗಳು ರುಚಿ ಇರುತ್ತೆ. ನಮ್ಮ ಮನೇಲಿ ಕಾಯಿ ಬೇರೆ ಖಾಲಿ ಆಗಿತ್ತು. ಒಂದು ಅರ್ಧ ಏನೋ ಇತ್ತು ಅಷ್ಟೇ, ಅರ್ಧ ಹೋಳು, ಒಂದು ಕಾಯಲ್ಲಿ ಅರ್ಧ ಹೋಳು ಏನೋ ಇತ್ತು. ಸೊ ಇವಾಗ ಕರೆಂಟ್ ಬೇರೆ ಹೋಗಿತ್ತು, ಮತ್ತೇನು ಅಂಗಡಿಗೆ ಹೋಗಿ ತರೋದು ಅಂತ ಅಂದ್ಕೊಂಡು ಮನೇಲಿ ಎಷ್ಟಿದೆಯೋನೋ ಅಷ್ಟೇ ಹಾಕ್ಬಿಟ್ಟು ಮಾಡ್ಕೋಬೇಕಲ್ವಾ. ಅದಕ್ಕೆ ನಾನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಕಾಯಿ ತುರಿ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಅದು ಗೊತ್ತಾಗುತ್ತೆ ನಮಗೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಕಾಯಿ ಹಾಕಿರೋದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ತೋರಿಸಿದ್ದೀನಿ ನಾನು, ಇಷ್ಟ ಆದರೆ ಸಾಕು. ಪಲ್ಯ ಮಾಡ್ತಾಯಿದ್ದೀನಿ ಕರೆಂಟೇ ಬರ್ತಿಲ್ಲ. ಸುಮಾರು ಒಂದು ನಾನು ಈ ಪಲ್ಯ ಮಾಡಿ ವಿಡಿಯೋ ಎಲ್ಲ ಮಾಡಿದಾದಮೇಲೆ ಕರೆಂಟ್ ಬಂದಿರೋದು. ಅಲ್ಲಿವರೆಗೂ ಕರೆಂಟ್ ಬಂದಿಲ್ಲ. ಅಲ್ಲಿವರೆಗೂ ನಾನು ಟಾರ್ಚ್ ಇಟ್ಕೊಂಡೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಅದಾದಮೇಲೆ ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ, ಆಯಿತಾ. ಕಲ್ಲರಿಗೆ ಅಂತ ನಾನು ಯೂಸ್ ಮಾಡಿದ್ದೀನಿ, ಸ್ವಲ್ಪ ಯೆಲ್ಲೋ ಕಲರ್ ಬರಲಿ ಅಂತ. ಅದು ಹಾಕಿದ್ರೇ ಚೆನ್ನಾಗಿರುತ್ತೆ, ಅರಿಶಿನದ ಪುಡಿ ಕಲರ್ಫುಲ್ಲಾಗಿ ಕಾಣುತ್ತೆ ಪಲ್ಯ. ಸೊ ಇವಾಗ ಈ ಕಡೆ ನಾನು ಸೋಸ್ಕೊಂಡಿದ್ದೆ ಅಲ್ವಾ, ಇದು ಪಡವಲಕಾಯಿ ಕೂಡ ಎಲ್ಲ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿತ್ತು. ಇವಾಗ ಈ ಕಡೆ ನಾನು ಮಾಡಿಟ್ಕೊಂಡಿರೋದಕ್ಕೆ ನಾನು ಫುಲ್ ಪಡವಲಕಾಯಿನ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದು ಪಡವಲಕಾಯಿ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಸ್ಲೋ ಆಗೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾವು ಆಲ್ರೆಡಿ ಬೇಯಿಸಿಡ್ತೀವಲ್ವ. ಸೊ ಅದು ನಾವು ಕಟ್ ಮಾಡ್ಕೊಂಡಿರೋದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಇನ್ನು. ಸೊ ಅದಕ್ಕೆ ನಿಧಾನಕ್ಕೆ ಫೋರ್ಸ್ ಇಲ್ಲದೇ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ನಾವು 1 ನಿಮಿಷ ಹಾಗೆ ಅದ್ರ ಮೇಲೆ ಮುಚ್ಚಿಡಬೇಕು, ಆಯಿತಾ. ಒಂದು ಪ್ಲೇಟು ಮುಚ್ಚಿಡಿ 1 ನಿಮಿಷನೋ 2 ನಿಮಿಷ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿಟ್ಕೊಳ್ಳುತ್ತೆ. ಹಾಗೆ ಆ ಕಡೆ ಚಪಾತಿ ಕೂಡ ರೆಡಿ ಆಗ್ತಾಯಿತ್ತು. ನಮ್ಮ ಮೈದನವ್ರು ಏನೋ ಕೇಳಿದರು ಅಂತ ನಾನು ಪಲ್ಯ ಮಾಡ್ತಾನೆ ಹಾಗೆ ಮಾತಾಡ್ತಿದ್ದೀನಿ. ಅವ್ರು ನೋಡಿದರೆ ನನಗೆ ಇಟ್ಬಿಟ್ಟಿದ್ದಾರೆ, ಇರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಅಂದರೆ ಬಿಸಿ ಬಿಸಿ ಚಪಾತಿಯೊಂದಿಗೆ ಪಡವಲಕಾಯಿ ಪಲ್ಯ ಸೌರು ಮಾಡಿದ್ರೆ ವಾವ್, 1-2 ಚಪಾತಿ ತಿನ್ನೋರು ಇನ್ನು ಎಕ್ಸ್ಟ್ರಾ 2 ಚಪಾತಿ ಜಾಸ್ತಿ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಅಷ್ಟು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನಾನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಬೇರೆಯವ್ರಿಗೂ ಕೂಡ ಈಸಿ ಇರುವಂತಹ ರೆಸಿಪಿ ಇದು, ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ. ಬಾಯ್.